ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಹೊರಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸವೇ. ಆ ಮಹಾಗುರುವಿರಲಿ ನಿಮ್ಮೆಲ್ಲರ ಮಾನಸವೇ ಸತತ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮತ್ತು ಮೊದಲು ಸಂಗೀತದ ಆನಂದಕ್ಕೆ ಮತ್ತು ಸಂಗೀತವನ್ನು ಲೋಕಕ್ಕೆ ಒಂದು ಆನಂದ ಪ್ರವಾಹವಾಗಿ ಹರಿಸಿದ ದೇವಿ ಸರಸ್ವತಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಗೋಪು ಹೇಳಿದ ಹಾಗೆ ಮಾತು ಮೂಕವಾಗುವಂಥ ಒಂದು ಹೊತ್ತಿನಲ್ಲಿ ನಾಲ್ಕು ಮಾತಾಡುವಂಥ ಒಂದು ಪ್ರಯತ್ನ. ಈಗ ಮಾತು ಬೇಡ ಅನ್ನಿಸೋ ಸಂದರ್ಭಗಳು ಎಷ್ಟೋ ಇರ್ತವೆ, ಮಾತಾಡಬೇಕು ಅನ್ನಿಸೋ ಸಂದರ್ಭಗಳು ಕೆಲವಿರ್ತವೆ. ಇದು ಎಂಥ ಸಂದರ್ಭ ಅಂದರೆ ಮಾತಾಡಬೇಕು ಅಂತಲೂ ಅನ್ನಿಸ್ತದೆ, ಆದರೆ ಮಾತು ಬರೋದಿಲ್ಲ ಅಂಥ ಸಂದರ್ಭ ಇದು. ಹಾಗಾಗಿ ಆ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಆಡಬಯಸ್ತೇವೆ. ಜಗತ್ತು ಕಾಲನ ಲೀಲೆ, ಮತ್ತೇನಿಲ್ಲ. ಶಂಕರಾಚಾರ್ಯರು ಹೇಳಿದ ಹಾಗೆ ಕಾಲ ಕ್ರೀಡತಿ ಗಚ್ಚತಿ ಆಯುಹು. ಕಾಲ ಆಟವಾಡ್ತಾ ಇರ್ತದೆ, ಅದಕ್ಕದು ಲೀಲೆ, ಆಟ ಅದು. ಆದರೆ ನಮ್ಮ ಆಯುಸ್ಸು ಕಳೆದು ಹೋಗ್ತಾ ಇರ್ತದೆ. ಕಾಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದರ ವ್ಯಾಪ್ತಿ ಹಾಕಿದೆ, ಎಲ್ಲೆಲ್ಲಿಯೂ ಇದೆ, ಯಾವಾಗಲೂ ಇದೆ ಅದರ ವ್ಯಾಪ್ತಿ. ಅರ್ಥ ಮಾಡ್ಕೊಳ್ಳೋದಾದರೆ ತುಂಡು ತುಂಡು ಮಾಡಿ ಅರ್ಥ ಮಾಡ್ಕೊಳ್ಬೇಕು ನಾವು ಅದನ್ನು ಉದಾಹರಣೆಗೆ ಸಂವತ್ಸರ, ಋತು, ಮಾಸ, ಪಕ್ಷ ಅಥವಾ ವಾರ, ದಿನ, ಗಳಿಗೆ, ಕ್ಷಣ, ಹೀಗೆ ಅದನ್ನು ವಿಭಾಗ ಮಾಡಿದರೆ ಮಾತ್ರವೇ ಕಾಲವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಅರ್ಥ ಮಾಡಿಕೊಂಡಂತೆ ಅನ್ನಿಸಲಿಕ್ಕೆ ಸಾಧ್ಯ ಅಂತ. ಆದರೆ ಈ ಕಾಲ ಇದೆಯಲ್ಲ, ಕಾಲದ ಸ್ವಭಾವ ಏನಂದರೆ ಎಲ್ಲಕ್ಕೂ ಮಿತಿ ಹಾಕ್ತದೆ ಕಾಲ. ಈಗ ನಾವು ಬದುಕಬೇಕು, ಕಾಲ ಬಂದು ಮಿತಿ ಹಾಕ್ತದೆ. 70 ವರ್ಷ ಬದುಕು, 90 ವರ್ಷ ಬದುಕು, 50 ವರ್ಷ ಬದುಕು ಆಯಿತು ಅಂತ. ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ, ಈಗ ತಾಲಮಾನ ಕಾರ್ಯಕ್ರಮ ನಡೀತಾ ಇದೆ, ಕಾಲ ಬಂದು ಮಿತಿ ಹಾಕ್ತದೆ. ಆಯಿತು, ಕಾರ್ಯಕ್ರಮ ಮುಗಿತು, ಹೋಗು ಮನೆಗೆ ಅಂತ. ಎಲ್ಲಿವರೆಗೆ ಕಾರ್ಯಕ್ರಮ ಮಾಡ್ಬೋದು? 3 ಗಂಟೆವರೆಗೆ ಮಾಡ್ಬೋದು, 4 ಗಂಟೆವರೆಗೆ ಮಾಡ್ಬೋದು, 5 ಗಂಟೆವರೆಗೆ ಮಾಡ್ಬೋದು, ಮುಗಿಬೇಕು ಆಮೇಲೆ ಅದು ಅಂತ. ಹೀಗೆ ಎಲ್ಲಕ್ಕೂ ಮಿತಿ ಹಾಕುವ, ಎಲ್ಲವನ್ನು ಮುಗಿಸುವ ಕಾಲದ ಸ್ವಭಾವ ಅಂತ. ಒಂದು ಬಗೆಯಲ್ಲಿ ದುಃಖದ ಈ ಕಾಲ ಅಂತ. ಏನೇನು ನಮಗೆ ಬೇಕು ಅಂತಿದೆಯೋ, ಯಾವುದ್ಯಾವುದು ಖುಷಿ ಅಂತಿದೆಯೋ ಅದಕ್ಕೆಲ್ಲ ಒಂದು ಮುಕ್ತಾಯ ಮಾಡಿಕೊಡುವಂಥದ್ದು ಅದು ಅಂತ, ಮುಗಿಸಿಕೊಡುವಂಥದ್ದು. ಎಲ್ಲರೂ ಕೆಲವು ಕಡೆಗೆ ಸಂತೋಷವನ್ನು ಕೊಡ್ಬೋದೇನೋ. ಉದಾಹರಣೆಗೆ ಶಾಲೆ ಮುಗೀತು ಅಂದರೆ ಮಕ್ಕಳಿಗೆ ಭಾಳ ಸಂತೋಷ ಆಗ್ತದೆ. ಶಾಲೆ ಗಂಟೆ ಹೊಡೀತು ಅಂದರೆ ನಾವು ಯಾವಾಗಲೂ ವಿನೋದಕ್ಕೆ ಹೇಳ್ತಾ ಇರ್ತೇವೆ, ಶಾಲೆಗೆ ಹೋಗುವಾಗ ಮಕ್ಕಳು ಕಾಲಳ್ಕೊಂಡು ಮೆಲ್ಲ ಹೋಗ್ತಾ ಇರ್ತಾರೆ. ಆದರೆ ಶಾಲೆ ಮುಗಿದು ಗಂಟೆ ಆಯಿತು ಅಂದರೆ ಓಡ್ತಾರೆ ಮನೆಗೆ ಅಂತ. ಅದರ ಅರ್ಥ ಏನು ಅಂದರೆ ಶಾಲೆ ಜೈಲು ಅಂತ ಅರ್ಥ, ಅದಕ್ಕೆ ಬೇರೆ ಏನೂ ಅಲ್ಲ ಅಂತ. ಶಾಲೆಯಲ್ಲಿ ಸುಖ ಇಲ್ಲ ಮಕ್ಕಳಿಗೆ ಅಂತಲೇ ಅದಕ್ಕೆ ಅರ್ಥ. ಅವರ ಚರಿ ಅದನ್ನು ತೋರಿಸ್ತಾ ಇರ್ತದೆ. ಹಾಗೆ ಕಚೇರಿ ಅದು ಎಷ್ಟೊತ್ತಿಗೆ ಮುಗಿತದೆ ಅಂತ ಅವ್ನು ಗಡಿಯಾರ ನೋಡ್ತಾ ಇರ್ತಾನೆ. ಅವನು 5 ಗಂಟೆ ಯಾವಾಗ ಆಗ್ತದೆ, 5:15 ಯಾವಾಗ ಆಗ್ತದೆ. ಇಂತಹ ಕೆಲವು ಸ್ಥಳಗಳನ್ನು ಬಿಟ್ಟರೆ ಮತ್ತೆಲ್ಲ ಕಡೆ ಈ ಕಾಲದ ಮಿತಿ ದುಃಖಪ್ರದ ಅಂತ. ಇಲ್ಲಿಯೂ ದುಃಖಪ್ರದವೇ, ಯಾಕೆಂದರೆ ಅಲ್ಲಿ ತನಕ ದುಃಖ ಇತ್ತು ಅಂತ ತೋರಿಸ್ತದೆ ಅದು. 5 ಗಂಟೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದಾನೆ ಅಂದರೆ, ಅಥವಾ ಶಾಲೆ ಯಾವಾಗ ಬಿಡ್ತದೆ ಅಂತ ಮಗು ಕಾಯ್ತಾ ಇದೆ ಅಂದರೆ ದುಃಖ ಇದೆ ಅಂತ ಅರ್ಥ, ಅಲ್ಲಿ ಸುಖ ಇಲ್ಲ ಅಂತ ಅರ್ಥ ಅದು. ಹಾಗಾಗಿ ಮುಕ್ತಾಯವನ್ನು ಕಾಯುವಂಥದ್ದು ಅಂತ. ಹೀಗಿರುವಾಗ ಎಲ್ಲಿ ಕಾಲ ಮಿತಿ ಸುಖ ಕೊಡ್ತದೆ ಅಂದರೆ ಅದು ಒಂದೇ ಜಾಗದಲ್ಲಿ, ಸಂಗೀತದಲ್ಲಿ ಮಾತ್ರ. ಅದು ಸಂಗೀತದಲ್ಲಿ ಈ ಕಾಲದ ಮಿತಿಗಳು, ಅದಕ್ಕೆ ತಾನೇ ತಾಳ ಅಂತ ಹೆಸರು ಅಂತ. ಅದು
ಒಂದು ಅವ್ಯಕ್ತವಾದ ಸಂತೋಷವನ್ನು ಕೊಡ್ತವೆ ಅಂತ. ಅದು ಏಕೆ ಹಾಗೆ ಸಂತೋಷ ಆಗ್ತದೆ, ಹೇಗೆ ಸಂತೋಷ ಆಗ್ತದೆ ಅಂತ ಯಾರಿಗೂ ಅರ್ಥ ಆಗಿಲ್ಲ ಇಲ್ಲಿವರೆಗೂ ನಮ್ಮ ದೃಷ್ಟಿಯಿಂದ. ಆದರೆ ಆಗೋದಂತೂ ಹೋದು ಅಂತ ಧಾದಿಂದ ಅನ್ನುವಾಗ ಒಂದು ಸಂತೋಷ ನುಡಿಸುವವನಿಗೂ ಕೇಳುವವನಿಗೂ ಎಲ್ಲಿಂದ ಏರ್ಪಡೋದು ಅಂತ. ಈ ಒಂದು ಸ್ಥಳದಲ್ಲಿ ಕಾಲ ಕರುಣಾಳು ಅಂತ, ಮಿತಿಯ ಮೂಲಕ ಖುಷಿ ಕೊಡುವಂಥದ್ದು, ಆನಂದವನ್ನು ಕೊಡುವಂಥದ್ದು ಅಂತ. ಹಾಗಾಗಿ ಈ ಕಾರ್ಯಕ್ರಮ ಅದಕ್ಕೊಂದು ಪೂಜೆ ಅಂತ, ಆ ಕಾಲಕ್ಕೊಂದು ಪೂಜೆ, ಕಾಲ ಮಿತಿಗೊಂದು ಪೂಜೆ. ಎಲ್ಲಿ ಕಾಲ ಮಿತಿ ಆನಂದವನ್ನು ಕೊಟ್ಟಿತೋ, ಈ ಕಾಲ ಖಂಡಗಳು, ಕಾಲದ ವಿಭಾಗಗಳು ಎಲ್ಲಿ ಆನಂದವನ್ನು ಕೊಡ್ತವೋ ಅಲ್ಲಿಗೊಂದು ಪೂಜೆ ಅಂತ. ಅಲ್ಲಿ ಆದರೆ ಒಂದು ಚೂರು ಆಚೀಚೆ ಆದರೆ ಆ ಖುಷಿ ಹೋಗ್ಬಿಡ್ತದೆ. ಆ ತಾಳ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಏನೋ ಮೊಸರಲ್ಲಿ ಕಲ್ಲು ಸಿಕ್ಕಾಗ್ತದೆ, ಕಷ್ಟ ಆಗ್ತದೆ ಎಲ್ಲಿ. ಯಾಕೆಂದರೆ ಕಾಲ ಅಷ್ಟರ ಮಟ್ಟಿಗೆ ಪಕ್ಕ ಅದು ಒಂದು ಹೀಗೆ ಹೇಗೆ ಅಂದರೆ ಹೀಗೆ ಹೇಗೆ ಅದು ಅಂತ ಏನೂ ವ್ಯತ್ಯಾಸ ಇಲ್ಲ ಅಂತ. ಆದರೆ ಇಲ್ಲೊಂದು ಅವಕಾಶ ಇದೆ. ಏನು ಅವಕಾಶ ಇದೆ ಅಂದರೆ ಈ ಕಾಲ ಖಂಡಗಳಿದೆಯಲ್ಲ, ತಾಳ ಅಂತ ನಾವೇನು ಕರಿತೇವೆ, ಈ ಕಾಲ ಖಂಡಗಳು ಕಾಲವನ್ನು ಮರೆಯುವುದಕ್ಕೆ ಸಹಾಯ ಮಾಡ್ತವೆ. ಕಾಲ ಮರೆತು ಹೋಗ್ತದೆ ಅಂತ, ಅದಕ್ಕೆ ಲಯ ಅಂತ ಹೆಸರು ಅಂತ. ಲಯ ಅಂದರೆ ಸಂಸ್ಕೃತದಲ್ಲಿ ಇಲ್ಲವಾಗುವುದು ಅಂತ, ಲೀನವಾಗುವುದು. ಲೀನ ಶಬ್ದ ಲಯ ಶಬ್ದದಿಂದಲೇ ಬಂದಿದೆ ಅಂತ. ಆ ಲೀನತೆ ಅಂದರೆ ಕಾಲವನ್ನು ಮೀರುವಂಥದ್ದು ಅಂತ. ಆ ಲೀನತೆ ಯಾವುದು ಅಂದರೆ ಈ ಗೋಪಿನ ಬಗ್ಗೆ ಮೋಹನ್ ಹೇಳ್ತಾ ಇರುವಾಗ ನಾವು ಅದನ್ನು ಕೇಳಿಸ್ಕೊಂಡು ಅಂತ, ನುಡಿಸ್ತಾ ಮೈಮರೆತು ಹೋಗುವಂಥದ್ದು ಅಂತ. ಆ ಮುಂದಿನದಕ್ಕೆ ಯಾವ ತಾಳ ಅಂತ ಹೆಸರು ಅಂದರೆ ಅದಕ್ಕೆ ಆನಂದ ಅಂತ ಹೆಸರು. ಅದಕ್ಕೆ ಬೇರೆ ಏನೂ ಹೆಸರಿಲ್ಲ. ಆನಂದದ ಧ್ಯಾನ ಅದೊಂದು. ಈ ಜಪ ಮಾಡುವಾಗ ಒಂದು ನಿಯಮ ಇದೆ, ಲೆಕ್ಕ ಇಟ್ಟು ಜಪ ಮಾಡಬೇಕು ಅಂತ, ಲೆಕ್ಕ ತಪ್ಪಬಾರದು ಅಂತ. ಆದರೆ ತಾನಾಗಿ ನಿದ್ದೆ ಹೊರತುಪಡಿಸಿ ಒಂದು ಸಾತ್ವಿಕ ಸ್ಥಿತಿಯಿಂದ ತನ್ಮಯತೆಯಿಂದ ಲೆಕ್ಕ ಮರೆತು ಹೋದರೆ, ಲೆಕ್ಕ ತಪ್ಪಿದರೆ ಜಪ ಸಿದ್ಧಿ ಆಯಿತು ಅಂತ ಅರ್ಥ. ಅದಕ್ಕೆ ಹಾಗೆ ಲೆಕ್ಕ ತಪ್ಪಬೇಕು ಅಂತ. ಹೇಗೆ ಅಂದರೆ ಆ ದೇವತೆಯ ಸಾಕ್ಷಾತ್ಕಾರ ಆಗಿ ಆ ದೇವತೆಯಲ್ಲಿ ನಾವು ಕರಗಿ ಇಲ್ಲಿ ಲೆಕ್ಕ ತಪ್ಪಿದರೆ ಜಪ ಸಿದ್ಧಿ ಆಯಿತು ಅಂತ. ಅದು ಆಗುವಂಥದ್ದು ಇಲ್ಲಿ ಅಂತ. ಈ ತಾಳದಲ್ಲಿ ಮನಸ್ಸು ಲೀನವಾಗಿ ಒಂದು ಆನಂದನ ಅನುಭವಿಸುವಾಗ ಮತ್ತೆಲ್ಲ ಮರೆತು ಹೋಗ್ತಿದ್ದಿಲ್ಲ. ನಾವು ಕಾಲಾತೀತ ಸ್ಥಿತಿಗೆ ಹೋಗ್ತೇವಲ್ಲ ಅಂತ, ಕಾಲಖಂಡಗಳ ಗಣನೆಯ ಮಧ್ಯದಲ್ಲಿಯೇ ನಾವು ಕಾಲಾತೀತ ಸ್ಥಿತಿಗೆ ಹೋಗ್ತೇವಲ್ಲ ನಾವು ಅಂತ. ಅದು ಇಲ್ಲಿ ಆಗುವಂಥ ಒಂದು ಧ್ಯಾನ, ಒಂದು ಸಾಧನೆ, ಅದೊಂದು ಅಧ್ಯಾತ್ಮ. ಗೋಪು ಅಧ್ಯಾತ್ಮ ಎನ್ನುವಾಗ ಅಲ್ಲೇ ಅಧ್ಯಾತ್ಮ ಇದೆ ಅಂತ, ಅಲ್ಲಿ ಅಧ್ಯಾತ್ಮ ಇದೆ ಅಂತ. ಆ ಕಾಲಖಂಡಗಳ ಮೂಲಕ ಕಾಲಾತೀತಕ್ಕೆ ಹೋಗುವಂಥ ಒಂದು ಅಧ್ಯಾತ್ಮ ಅಲ್ಲಿದೆ ಅಂತ. ಹಾಗಾಗಿ ಆ ತಾಲಕ್ಕೊಂದು ಮಾನವನ್ನು ಕೊಡಬೇಕಾಗ್ತದೆ ಅಂತ. ತಾಲಮಾನ ಅನ್ನುವ ಹೆಸರನ್ನು ಈ ಕಾರ್ಯಕ್ರಮಕ್ಕೆ ಕೊಡುವ ಕಾರಣ ಅದು ಅಂತ. ಆ ತಾಲಕ್ಕೊಂದು ಮಾನ ಅಂತ, ಒಂದು ಸಮ್ಮಾನ ಅಂತ, ಒಂದು ಗೌರವ ಅಂತ ಈ ರೂಪದಲ್ಲಿ ಬಂದಿದೆ ಅದು. ನಮ್ಮ ಗೋಪುವಿನ ರೂಪದಲ್ಲಿ ಅಂತ ಅಂದ್ಕೊಳ್ಳಿ ನೀವು ಅಂತ, ಅದು ವ್ಯಕ್ತ ಆಗಿದೆ ಅಂತ. ಹಾಗಾಗಿ ಈ ಗೋಪುವಿನ ಮೂಲಕ ನಾವು ಆ ತಾಲಕ್ಕೆ ಕಾಲಕ್ಕೆ ಒಂದು ಪೂಜೆ ಮಾಡುವಂಥದ್ದು, ಒಂದು ಗೌರವವನ್ನು ಸಲ್ಲಿಸುವಂಥದ್ದು. ಹೇಗೆ ಈಗ ಶಿಷ್ಯರು ನಮಸ್ಕಾರ ಮಾಡಿದಾಗ ಅದು ಪರಂಪರೆಗೆ ಸಲ್ತದೆ ಅಂತ ಈಗ ತಾನೇ ಗೋಪು ಅದನ್ನು ಉಲ್ಲೇಖ ಮಾಡಿದ ಹಾಗೆ ಈ ಇಡೀ ಸಮ್ಮಾನ ಇದೆಯಲ್ಲ ಅದು ಅಲ್ಲಿಗೆ ಸಲ್ತದೆ. ಆ ಕಾಲಕ್ಕೆ, ಆ ಆನಂದದಾಯಿಯಾಗಿರ್ತಕ್ಕಂಥ ತಾಳಕ್ಕೆ ಅದು ಸಲ್ತದೆ. ಅದೇನು ಸಣ್ಣ ಪುಟ್ಟದಲ್ಲ ಅದು. ತಾ ಅಂದರೆ ಅದು ಪರಮೇಶ್ವರನಂತೆ, ಲ ಅಂದರೆ ಅದು ಪಾರ್ವತಿಯಂತೆ. ಅದು ತಾಲ ಅನ್ನುವಾಗ ತಾ ಅಂದರೆ ತಾಂಡವ, ಲ ಅಂದರೆ ಲಾಸ್ಯ. ಹಾಗಾಗಿ ಎರಡಿರುವಂಥದ್ದು ತಾಳ. ಅದು ಹೀಗೆ ನುಡಿಸಿದ್ರು ಚಂದ, ಹೀಗೆ ನುಡಿಸಿದ್ರೆ ಮತ್ತೂ ಚಂದ ಅಂತ ಹೇಳೋದುಂಟು ಅಂತ. ಯಾವ ಪೃಥ್ವಿ ಅನ್ನೋ ಹಾಗೆ ಬಂದರೆ ಮತ್ತಷ್ಟು ಶ್ರೇಷ್ಠ ಅಂತ ಹೇಳೋದುಂಟು ಅಂತ. ಅದು ಪಾರ್ವತಿ ಪರಮೇಶ್ವರರು ಅಂತ. ಹಾಗಾಗಿ ನೋಡೋದಕ್ಕೆ ಅದು ಹಾಗೆ ಕಂಡರೂ ಕೂಡ ನಿಜವಾಗಿ ಯಾವುದು ಅಂದರೆ ಅದು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು. ಅವರ ಒಂದು ಆವಿರ್ಭಾವ ಆ ತಾಳ ಶಬ್ದದಲ್ಲೇ ಇದೆ. ಅವರಿದ್ದಾರೆ ಅಲ್ಲಿ ಅಂತ, ಪಾರ್ವತಿ ಪರಮೇಶ್ವರರು ಅವರಿದ್ದಾರೆ ಅಲ್ಲಿ ಅಂತ. ಅವರಿಬ್ಬರು ಸೇರಿ ತಾಂಡವ ನಾಟ್ಯವನ್ನು ಮಾಡ್ತಾರಲ್ಲ, ತಾಂಡವ ಲಾಸ್ಯ ಎರಡನ್ನೂ ಸೇರಿ ಅವರು ಒಂದು ನರ್ತನವನ್ನು ಮಾಡ್ತಾರಲ್ಲ ಅಂತ. ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯಿ ಸಮಸ್ತ ಸಂಹಾರಕ ತಾಂಡವಾಯ ಅಂತ. ಅವಳು ಲಾಸ್ಯ ಮಾಡಿದರೆ ಪ್ರಪಂಚದ ಸೃಷ್ಟಿ, ಇವನು ತಾಂಡವ ಆಡಿದರೆ ಪ್ರಪಂಚದ ಪ್ರಳಯ. ಶಂಕರಾಚಾರ್ಯರ ಮಾತುಗಳು ಇದು. ಜಗಜ್ಜನನ್ಯೈ ಜಗದೇಕ ಪಿತ್ರೆ ನಮಃ ಶಿವಾಯ ಚ ನಮಃ ಶಿವಾಯ ಅರ್ಧನಾರೀಶ್ವರ ಸ್ತೋತ್ರ. ಹಾಗಾಗಿ ಈ ತಾಳ ಎನ್ನುವುದು ಅರ್ಧನಾರೀಶ್ವರನೇ, ಅದು ಬೇರೆ ಏನೂ ಅಲ್ಲ ಅಂತ. ಅಲ್ಲಿಗೆ ಒಂದು ಪೂಜೆ, ಅಲ್ಲಿಗೆ ಒಂದು ಮಾನ ಸಲ್ಲುವಂಥದ್ದು ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಾವು ಗೋಪಿನ ಶಿಷ್ಯರು ಅಭಿಮಾನಿಗಳು ನಮ್ಮಲ್ಲಿ ಬಂದಾಗ ನಾವು ಹೇಳಿದ್ದಿದೆ ಅಂತ,
ಅವ್ರು ಬಂದು ಹೇಳಿದರು, ಗೋಪು ಸಮ್ಮಾನ ತೆಗೆದುಕೊಳ್ಳಿಕ್ಕೆ ಒಪ್ಪೋದಿಲ್ಲ, ಒಪ್ಪೋದಾದರೆ ಒಂದೇ ಸಂದರ್ಭಕ್ಕಂತೆ, ಗುರುಗಳು ಬಂದು ಆಶೀರ್ವಾದ ಮಾಡೋದಾದರೆ ಪರವಾಗಿಲ್ಲ, ಇಲ್ಲಿದ್ದರೆ ಬೇಡ ಅಂತ ಗೋಪುವಿನ ಅಭಿಪ್ರಾಯ ಅಂತ ಅವ್ರು ಬಂದು ನಮಗೆ ಹೇಳಿದರು. ನಾವು ಅವ್ರಿಗೆ ಹೇಳಿದ್ವು, ಏನಾದರೂ ಸುಮ್ಮನೆ ಒಂದು ಸಮ್ಮಾನ ಅಂತ ಮಾಡಬೇಡಿ, ವಿಷಯ ಗೊತ್ತಿಲ್ಲದೆ ಇದ್ದವರು ಒಂದು 10 ಭಾಷಣ 20 ಭಾಷಣ ಮಾಡಿ ಸೇರಿದವರಿಗೆಲ್ಲ ತಲೆಬೇನೆ ಆಗುವಂಥ ಒಂದು ಕಾರ್ಯಕ್ರಮ ಮಾಡಬೇಡಿ. ಏನಾದರೂ ಒಂದು ಸಂಗೀತದ ಮೇಲೆ ಅಥವಾ ಈ ಲಯದ ಮೇಲೆ ಏನಾದರೂ ಒಂದು ಬೋಧಪ್ರದವಾದ ಕಾರ್ಯಕ್ರಮವನ್ನು ಮಾಡಿ, ಗೊತ್ತಿರುವವರು ತಿಳಿದವರು ಮಾತಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ. ಮಾಮೂಲಾಗಿ ಸಮ್ಮಾನಗಳು ಏನು ನಡೀತವೆ ಅದು ಆದರ್ಶ ಅಲ್ಲ, ಅದು ಚೆನ್ನಾಗಿರೋದಿಲ್ಲ, ಅದು ನಿಸ್ಸಾರ, ಅದು ಪೂರ್ತಿ ಸಮಯದ ಒಂದು ಅಪವ್ಯಯ ಅದು ಅಂತ, ಕಾಲಕ್ಷೇಪ ಅದು ಅಂತ. ಹಾಗಾಗಬಾರ್ದು, ಗೋಪುವಿನ ಸಮ್ಮಾನ ಹಾಗಾಗಬಾರ್ದು ಎಂಬುದಾಗಿ ನಾವು ಅಭಿಪ್ರಾಯಪಟ್ಟು ಅದರಂತೆಯೇ ತುಂಬ ಒಳ್ಳೆ ರೀತಿಯಿಂದ ಆಯೋಜನೆ ಮಾಡಿದರು. ನಾವು ಬರುವಾಗ ಇಲ್ಲಿ ಸಾಮ ಸಂಗೀತದ ಒಂದು ಸಂವಾದ, ಒಂದು ಸಮನ್ವಯ, ಆ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ನಮಗೆ ಎಷ್ಟು ಒಂದು ಸಂತೋಷ ಆಯಿತು ಅಂದರೆ ಅದನ್ನು ನೋಡಿದಾಗ ಈವರೆಗೆ ಅದು ಆಗಿದ್ದಲ್ಲ ಅಂತ. ನಮ್ಮ ಸುಬ್ರಹ್ಮಣ್ಯ ಭಟ್ರು ಒಂದು 10 ಸಾರಿ ನಮ್ಮ ಹತ್ರ ಹೇಳಿದರು, ಗುರುಗಳ ಇದು ಮುಂದುವರಿಬೇಕು, ನೀವು ಆಶೀರ್ವಾದ ಮಾಡಬೇಕು. ಯಾವುದು ಈ ಒಂದು ಪ್ರಯತ್ನ, ಒಂದು ತಾಯಿ ಮಗಳ ಒಂದು ಸಮಾಗಮ ಅದು ಅಂತ. ಮಗಳು ತವರು ಮನೆಗೆ ಹೋದಾಗ ಎಷ್ಟು ಸಂತೋಷ ಪಡ್ತಾಳೆ, ಒಂದು ಕೊಟ್ಟ ಮಗಳು ತವರು ಮನೆಗೆ ಹೋದಾಗ ಎಷ್ಟು ಸಂತೋಷ ಪಡ್ತಾಳೆ. ಈ ಸಂಗೀತ ಎನ್ನೋದು ಅದು ಸಂತತಿ, ಅದು ಮಗಳಿದ್ದ ಹಾಗೆ, ಸಾಮವೇದ ತಾಯಿ ಅಂತ ಇಬ್ಬರು ಸೇರಿದ್ದಾರೆ ಇವತ್ತು, ಅಂತ ತಾಯಿ ಮಗಳು ಅಂತ. ಈ ಕಾರ್ಯಕ್ರಮದಲ್ಲಿ 2 ಸಮಾಗಮ ಆಗಿದೆ ಅಂತ. ಅಲ್ಲಿಂದ ಬಂದಿದ್ದಂತೆ ಸಂಗೀತ, ಗಾಂಧರ್ವ ವೇದ ಎನ್ನುವಂಥದ್ದು ಸಾಮವೇದದ ಉಪವೇದ. ಸಪ್ತಸ್ವರೇ ಸಮಸ್ತಯೋ ಜಗದೇತ ಚರಾಚರಂ ಸಂಜೀವಯತಿ ವಿಶ್ವಾತ್ಮ ಸಮಯ ವಿಷ್ಣು ಪ್ರಸಿದ್ಧತು, ಅಲ್ಲಿಂದ ಬಂದಿರುವಂಥದ್ದು ಸಂಗೀತ. ಇವತ್ತೊಂದು ಕಣ್ಣಿಗೆ ಕಿವಿಗೆ ಹಬ್ಬ ಏನು ಅಂದರೆ ಈ ತಾಯಿ ಮಕ್ಕಳ ಒಂದು ಸಮಾಗಮ. ನಮಗೆ ಈ ಕಡೆಗೆ ಹಾಸನಗೆ ಗಣಪತಿ ಭಟ್ರು, ನಮ್ಮ ಪಂಡಿತ್ ಪರಮೇಶ್ವರ ಹೆಗಡೆಯವರು, ಈ ಕಡೆಗೆ ಅಮ್ನವ್ರ ಮನೆ ಭಟ್ರು, ಮಧ್ಯದಲ್ಲಿ ನಾವಿದ್ದೇವೆ, ಒಂದು ಕೊಂಡಿ ಹಾಗೆ ನಾವಿದ್ದೇವೆ. ಅದೆಲ್ಲ ಅಧ್ಯಾತ್ಮದಲ್ಲಿ ಸೇರ್ತೇವೆ ಅನ್ನೋದಕ್ಕೆ ಈ ಸಭೆ ಒಂದು ವೇದಿಕೆ ಒಂದು ಸಾಕ್ಷಿ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ ಕಾರ್ಯಕ್ರಮದ ಜೀವನಾಡಿ ಎಲ್ಲಿದೆ ಅಂದರೆ, ಈ ಕಾರ್ಯಕ್ರಮದ ಶ್ರೇಷ್ಠತೆ ಎಲ್ಲಿದೆ ಅಂದರೆ ಅಂಥದ್ದೊಂದು ಉಪಕ್ರಮ ಆಗಿ ಈ ಒಂದು ಕಾರ್ಯಕ್ರಮ ಆಯಿತು. ನಾಳೆ ಇದು ಮುಂದುವರಿಬೋದು, ತುಂಬ ಅರ್ಥಗಳು ಹೊರಹೊಮ್ಮಬಹುದು ಈ ಸಾಮ ಮತ್ತು ಸಂಗೀತದ ಮಧ್ಯದಲ್ಲಿ. ಆದರೆ ಅದಕ್ಕೆ ಶ್ರೀಕಾರ ಎಲ್ಲಿ ಅಂದರೆ ಗೋಪುವಿಗೆ 60 ವರ್ಷ ಆದಲ್ಲಿ ಅಂತ, 61 ಆದಲ್ಲಿ, ಅದು ಕೂಡ ಒಂದು ಕಾಲಮಿತಿಯೇ ಅದು. ಈ 60 61 ಅನ್ನುವಾಗ ಅದು ಒಂದು ಕಾಲ ನಿರೂಪಣೆಯೇ ಹೌದು, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಈ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇರುವಂಥದ್ದು, ಶಿಷ್ಯರು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ತುಂಬ ತುಂಬ ಸಂತೋಷ ಆಗಿದೆ. ಈ ದಿನವೂ ಕೂಡ ಶಿಷ್ಯರ ಸಲುವಾಗಿ ಮುಹೂರ್ತ ಇದು, ಅವರಿಗೆಲ್ಲ ಬರಲಿಕ್ಕೆ ಈ ದಿನ ಅನುಕೂಲ ಅಂತ. ಒಂದು 10 ದಿನದ ಹಿಂದೆ ಬಂದು ಕೇಳಿರಬೇಕು ಬಹುಶಃ ನಮ್ಮ ಈ ಗೋಪಿಯವನ ಶಿಷ್ಯರು ನಮ್ಮಲ್ಲಿ ಬಂದು. 10 ದಿನವೋ 12 ದಿನವೋ ಇರ್ಬೋದು. ಇಷ್ಟು ಕಡಿಮೆ ಸಮಯ ಮಾಡ್ತೀರೋ, ಇಷ್ಟು ಕಡಿಮೆ ಸಮಯದಲ್ಲಿ ಮಾಡ್ತೇವೆ ನಾವು ಅಂತ, ಯಾಕೆಂದರೆ ಎಲ್ರಿಗೂ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಹಾಗಾದರೆ ಮಾಡಿ ಎಂಬುದಾಗಿ ನಾವು ಆ ಸಮಯದಲ್ಲಿ ಒಂದು ಅನುಮತಿಯನ್ನು ಕೊಟ್ಟವು. ನಮಗೂ ತುಂಬ ಸಂತೋಷ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಯಾಕೆಂದರೆ ನಮ್ಮ ಮತ್ತು ಗೋಪುವಿನ ಬಾಂಧವ್ಯ ಅದು ರಾಮಕಥೆ ಇದ್ದು, ಗೋಪು ಆಗ ನೆನಪು ಮಾಡ್ಕೊಂಡ ಹಾಗೆ ರಾಮಕಥೆಯ ಬಾಂಧವ್ಯ ಅದು ಒಂದೇ ಮಾತಲ್ಲಿ ಹೇಳೋದಾದರೆ, ಈಗ ಆ ದಿನ ಆ ಕ್ಷಣ ಇದೆಯಲ್ಲ, ಅದನ್ನು ಗೋಪು ಮಾತ್ರ ಅಲ್ಲ, ನಾವು ಕೂಡ ಇಡೀ ನಮ್ಮ ಜೀವಮಾನದಲ್ಲಿ ಮತ್ತು ಎಂದೆಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಂಥ ಕ್ಷಣಗಳದು, ಅಂಥ ಒಂದು ಆನಂದದ ಒಂದು ಅತಿರೇಕದ ಅನುಭವ ಅದು. ಆ ರಾಮಕಥೆ ಅಂದರೆ ಕೇವಲ ಪ್ರೇಕ್ಷಕರಿಗೆ ಮಾತ್ರ ಅಂತಲ್ಲ, ಅದು ನಮಗೆಲ್ರಿಗೂ ಎಲ್ಲ ಸೇರಿ ಒಂದು ತಂಡ ಆಗಿಬಿಟ್ಟಿತ್ತು. ಅದು ವೇದಿಕೆ ಮೇಲಿರುವವರು, ವೇದಿಕೆ ಕೆಳಗಿರುವವರು ಎಲ್ಲ ಸೇರಿ ಒಂದು ತಂಡ ಆಗಿತ್ತು. ಆ ರಾಮಕಥೆಯ ತಂಡ ಅಂದ್ರಂತೂ ವೇದಿಕೆ ಮೇಲಿರುವ ತಂಡ ಅದೊಂದು ಅತ್ಯದ್ಭುತ ಆಗ್ಬಿಟ್ಟಿತ್ತು ಅದು ಅಂತ. ಯಾರು ಏನು ಅಪೇಕ್ಷೆಯಿಂದ ಯಾರು ಬಂದು ಮಾಡ್ತಾ ಇದ್ದದಲ್ಲ. ನಾವು ಬೇರೆ ಏನೂ ಸಂಪಾದನೆ ಮಾಡುವ ಇಚ್ಛೆ ನಮಗಿರಲಿಲ್ಲ, ರಾಮಕಥೆಯಿಂದ ಬೇರೆ ಏನೂ ಸಂಪಾದನೆ ಮಾಡಲಿಲ್ಲ. ನಾವು ಆನಂದವನ್ನು ಹೊರತುಪಡಿಸಿದರೆ ಬೇರೆ ಏನೂ ಅಪೇಕ್ಷೆ ಪಡಲೂ ಇಲ್ಲ. ಆ ಸಮಯದಲ್ಲಿ ಈ ಗೋಪುವಿನ ಒಂದು ಉತ್ಕಟ ಬಾಂಧವ್ಯ ನಮಗೆ ಏರ್ಪಟ್ಟಿದ್ದು, ಅದನ್ನು ಮರೆಯೋ ಹಾಗೆ ಇಲ್ಲ ಅಂತ. ನಮಗೆ ಈ ಗೋಪು ತಬಲ ನುಡಿಸ್ತಾನೆ ಅಂತ ಅನಿಸ್ತಾನೆ ಇರಲಿಲ್ಲ ಆ ಸಮಯದಲ್ಲಿ. ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ, ಗೋಪು ಮತ್ತು ತಬಲ ಎರಡೂ ಮಾತಾಡ್ಕೊಳ್ತಾ ಇದ್ದಾರೆ ಅಂತ, ಸಂವಾದ ನಡೀತಾ ಇದ್ದಾರೆ ಇಬ್ಬರ ಮಧ್ಯದಲ್ಲಿ ಅಂತ ಅನಿಸ್ತಾ ಇತ್ತು. ಅಷ್ಟು ಸಹಜ ಅಂದರೆ ಆ ಕೈಯಾಟ ಅಷ್ಟೂ ಸಹಜ ಅಂತ, ಆ ನುಡಿಸುವಿಕೆ ಅನ್ನೋದು ಅನುಭವಕ್ಕೆ ಬರ್ತಿರ್ಲಿಲ್ಲ ಅಂತ. ಏನೋ ಒಂದು ಮಾತುಕತೆ ನಡೀತಾ ಇದೆ ಅಂತ ವಾದ್ಯ ಮತ್ತು ವಾದಕನ ಮಧ್ಯದಲ್ಲಿ, ಅಷ್ಟು ಸಹಜವಾಗಿತ್ತು ಅದು ಅಂತ. ಆ ಆನಂದವನ್ನು ನಾವು ಬೇರೆ ಸಮಯದಲ್ಲಿ ಅನುಭವಿಸ್ಲಿಲ್ಲ. ಅದನ್ನು ಖಂಡಿತವಾಗಿ ನಾವು ಹೇಳಬೇಕು ನಾವು ಅಂತ. ಅಷ್ಟು ಅವನು ಕೂಡ ಖುಷಿ ಪಡ್ತಾ ಇದ್ದ, ಗೊತ್ತಾಗ್ತಾ ಇತ್ತು ಅದು.
ಇವತ್ತು ಅವನು ಹೇಳಿದ್ದ ಅತಿಶಯೋಕ್ತಿ ಏನೂ ಇಲ್ಲ ಅಂತ. ಎಷ್ಟು ಒಂದು ಆತ ಸಂತೋಷ ಪಡ್ತಾ ಇದ್ದ ರಾಮಕಥೆಯಲ್ಲಿ ಅಂದರೆ ಅದನ್ನು ವರ್ಣನೆ ಮಾಡೋದಕ್ಕೆ ಶಬ್ದಗಳಿಲ್ಲ ಅಂತ. ಹಾಗಾಗಿ ಅಷ್ಟು ಅದ್ಭುತ ಅಲ್ಲಿ ನಡೀತಾ ಇದ್ದಿದ್ದು. ಬಾಯಲ್ಲಿ ಮಾತಾಡೋರು ಭಾಳ ಮಂದಿ ಸಿಗ್ತಾರೆ, ಕೈಯಲ್ಲಿ ಮಾತಾಡೋರು, ಇದು ಕೈಯಲ್ಲಿ ಮಾತಾಡೋವಂಥದ್ದು. ಈ ಕೈಯಲ್ಲಿ ಮಾತಾಡೋದು ಒಳ್ಳೆಯ ಅರ್ಥ ಇಲ್ಲದೇ ಇರುವಂಥದ್ದು ಬೇರೆ ಕಡೆಗಿದೆ. ಅದು ನಿನಗೆ ಬಾಯಲ್ಲಿ ಹೇಳೋದಲ್ಲ ಅನ್ನೋ ಥರದ್ದೊಂದು ಪ್ರಯೋಗ ಬೇರೆ ಕಡೆಗಿದೆ. ಅದು ಒಳ್ಳೆಯ ಅರ್ಥದಲ್ಲಿ ಇಲ್ಲ. ಅದು ಆದರೆ ಒಳ್ಳೆಯ ಅರ್ಥದಲ್ಲಿ ಇರೋದಾದರೆ ಇಲ್ಲಿದೆ ಅದು ಅಂತ. ಕೈಯಲ್ಲಿ ಮಾತಾಡೋದು, ಕೈಯಲ್ಲಿ ಮಾತಾಡ್ತಾ ಇದ್ದ ಅಂತ. ರಾಮಕಥೆಯ ಸಮಯದಲ್ಲಿ ನಮ್ಮ ಭಾವಗಳಿಗೆ ಯಾವುದೇ ಭಾವ ಇರ್ಬೋದು, ಅದು ನವರಸಗಳಲ್ಲಿ ಯಾವುದೇ ಇರ್ಬೋದು ಅಂತ ಅಲ್ಲಿಂದ ಅಭಿವ್ಯಕ್ತಿ ಆಗ್ತಾಯಿತ್ತು. ತಬಲದ ಮೂಲಕ ಅದು ಅಭಿವ್ಯಕ್ತಿ ಆಗ್ತಾಯಿತ್ತು. ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ದೂರೀಕೃತ ಸೀತಾರ್ಥಿ ಎಂಬುದಾಗಿ ನಾವು ಒಂದು ಹನುಮಂತನ ಸ್ತುತಿಯನ್ನು ಅಲ್ಲಿ ಅದು ಪ್ರಸ್ತುತ ಆದರೆ ಅದು ತಬಲದಲ್ಲಿ ಹೇಗೆ ಅಭಿವ್ಯಕ್ತಿ ಆಗ್ತಾ ಇತ್ತು ಅಂದರೆ ಆಂಜನೇಯ ಬಂದೇ ಬಿಡ್ತಾ ಇದ್ದ ಅಲ್ಲಿ. ಅದು ಪ್ರೇಕ್ಷಕರು ಕೂಡ ಹಾಗೆ ಅಂತ. ಅದು ಇಲ್ಲೇ ಇದ್ದರೆ ಅವರಿಗೆ ಕೊರತೆ, ಅವ್ರಿಗೆ ಸಮಾಧಾನವೇ ಇಲ್ಲ, ಹನುಮಂತ ಬರಲೇ ಇಲ್ಲ ಇವತ್ತು ಅಂತ ಅನ್ನುವಂಥ ವಾತಾವರಣ ಇರ್ತಿತ್ತು ಅಂತ. ಹಾಗಾಗಿ ಅಂಥ ರಾಮಕಥೆಯ ಅತ್ಯುತ್ಕಟ ಕ್ಷಣಗಳನ್ನು, ಎಂದೆಂದೂ ಮರೆಯಲಾರದ ಒಂದು ಕ್ಷಣಗಳನ್ನು ಈ ಸಮಯದಲ್ಲಿ ನಾವು ನೆನಪಡ್ಕೊಳ್ತೇವೆ. ಮತ್ತು ಗೋಪಿಯನ ಪ್ರೀತಿಯನ್ನು ನೆನಪಡ್ಕೊಳ್ತೇವೆ. ನಿಜವಾಗಿ ಬಹುವಚಂದ್ರ ಹೇಳಬೇಕು, ಗೋಪಾಲಕೃಷ್ಣ ಹೆಗಡೆ ಅವರೊಂದು ಬಹುವಚಂದ್ರ ಹೇಳಬೇಕು, ಈ ಸಭೆಯ ಮರ್ಯಾದೆ ಆಗಿದೆ, ಆದರೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ಸಾಧ್ಯವೇ ಆಗೋದಿಲ್ಲ ಅಂತ. ಯಾಕೆಂದರೆ ಆ ಆತ್ಮೀಯ ಭಾವ ಹೇಗೆ ಬೆಳೆದಿದೆ ಅಂದರೆ ಅಲ್ಲಿ ಬಹುವಚನಕ್ಕೆ ಸ್ಥಳ ಇಲ್ಲ, ಅವಕಾಶ ಇಲ್ಲ ಅಂತ. ಹಾಗಾಗಿ ಅಷ್ಟು ಒಂದು ಉತ್ಕಟವಾಗಿರ್ತಕ್ಕಂಥ ಬಾಂಧವ್ಯ. ಹಾಗಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮಗೆ ತುಂಬ ಸಂತೋಷ. ಹೇಗೆ ನೀವು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಮ್ಮನ್ನು ಆಮಂತ್ರಣ ಮಾಡಿದ್ದೀರಿ, ಒಂದು ವೇಳೆ ಬರಲಿಕ್ಕಾಗದೇ ಇದ್ದರೆ ನಮಗೊಂದು ಅದು ತುಂಬಲಾರದ ಕೊರತೆ, ಅದು ತುಂಬಲಾರದ ನಷ್ಟ ಅದು. ಹಾಗಾಗಿ ನಾವು ಬಂದಿದ್ದೇವೆ, ನಮಗಾಗಿ ನಾವು ಬಂದಿದ್ದೇವೆ, ನಮ್ಮ ಸಂತೋಷಕ್ಕಾಗಿ. ಪಾಪ ಗೋಪಿಗೂ ಸಂತೋಷ ಆಗಲಿ ಅಂತಲೋ ನಿಮಗೆಲ್ಲ ಸಂತೋಷ ಆಗಲಿ ಅಂತಲೋ ಬಂದಿದ್ದಲ್ಲ, ಅದು ನಮ್ಮದೇ ಸಂತೋಷದಿಂದ ಇದು ನಾವು ಇರಲೇಬೇಕಾದ ಬರಲೇಬೇಕಾದ ಕಾರ್ಯಕ್ರಮ ಎಂಬ ಭಾವದಿಂದ ನಾವಿಲ್ಲಿಗೆ ಇವತ್ತು ಬಂದಿದ್ದೇವೆ. ಮತ್ತು ಗೋಪು ಕೊನೆಯಲ್ಲಿ ಹೇಳಿದ ಮಾತು, ಶಿಷ್ಯರ ಬಗ್ಗೆ ಹೇಳಿದ ಮಾತು ನಮಗೆ ಮನಸ್ಸಿಗೆ ಮುಟ್ಟಿತು. ಇಡೀ ಎಲ್ಲ ಮಾತುಗಳು ನಮಗೆ ಹೃದಯಕ್ಕೆ ತಟ್ಟಿದೆ. ಇವತ್ತು ಗೋಪುವಿನ ಒಂದು ಸನ್ಮಾನದ ಉತ್ತರ ಏನಿದೆ ಅದೊಂದು ಮಹಾಕಾವ್ಯ ಅಂತ ಅನ್ಬೋದು, ಅದೊಂದು ಉಪನಿಷತ್ತು ಅಂತ ಕರಿಬೋದು. ಅದು ನಂದು ಅಷ್ಟು ಅದ್ಭುತವಾಗಿತ್ತು ಆ ಉತ್ತರ. ಅದು ಹೃದಯದಿಂದ ಬಂದಿದ್ದು, ಹೃದಯಕ್ಕೆ ಮುಟ್ಟುವಂಥದ್ದು. ಅದರಲ್ಲಿ ಈ ಶಿಷ್ಯರಿಂದ ದ್ರವ್ಯವನ್ನು ಅಪೇಕ್ಷೆ ಪಡೆದ ಶಿಷ್ಯರಿಗೆ ವಿದ್ಯೆಯನ್ನು ಕೊಡುವಂಥದ್ದು. ಇದೇನು ಅಂದರೆ ವಿದ್ಯೆ ಮಾರಾಟದ ವಸ್ತು ಅಲ್ಲ ಅಂತ. ಏನು ಬೆಲೆ ಕಟ್ಬೋದು, ಅದು ವಿದ್ಯೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇವರುಗಳ ವಿದ್ಯೆಗೆ ನೀವು ಏನು ಬೆಲೆ ಕಟ್ತೀರಿ, ಏನು ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ ಇವರುಗಳ ವಿದ್ಯೆ ಏನಂದರೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಯಾವ ಗುರು ತನ್ನ ವಿದ್ಯೆಗೆ ಬೆಲೆ ಕಟ್ತಾನೆ, ವಿದ್ಯೆಯನ್ನು ಮಾರಿಕೊಳ್ತಾನೆ, ಅವನು ಆ ವಿದ್ಯೆ ಎಂಬ ಮಾತಿಗೆ ಘೋರ ಅಪಚಾರವನ್ನು ಮಾಡ್ತಾನೆ. ಹಾಗಾಗಿ ಯಾವುದೇ ಗುರು ವಿದ್ಯೆಯನ್ನು ಕೊಡುವಾಗ ಶಿಷ್ಯರಿಂದ ದ್ರವ್ಯವನ್ನು ಅಪೇಕ್ಷೆ ಪಡಬಾರ್ದು, ವ್ಯವಹಾರ ಮಾಡಬಾರ್ದು. ಆದರೆ ಶಿಷ್ಯ ಸಮರ್ಪಣೆ ಮಾಡಬೇಕು ಅಂತ, ಮಾಡೋದಕ್ಕೆ ಅವನು ಮರಿಬಾರ್ದು ಅಂತ. ಯಾಕೆಂದರೆ ಕೃತಜ್ಞತೆ ಇಲ್ಲದೆ ಇರೋ ಶಿಷ್ಯನೇ ಅಲ್ಲ. ಅವನಿಗೆ ಆ ವಿದ್ಯೆ ದಕ್ಕೋದೇ ಇಲ್ಲ. ಶಿಷ್ಯನಿಗೆ ಕೃತಜ್ಞತೆ ಬೇಕು ಅಂತ, ತನ್ನ ಗುರುವಿನ ಕುರಿತು ಆತ್ಮಾರ್ಪಣ ಭಾವ ಬೇಕು ಅಂತ ಅವನು ಕೂಡ ವ್ಯವಹಾರ ಮಾಡಬಾರ್ದು. ಅವನು ತನ್ನ ಗುರುವಿಗೆ ಏನೇನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ, ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನೂ ಕೊಡಬೇಕು ಅವನು, ಶಿಷ್ಯನಾದವನು. ಹೀಗಿರುವಾಗ ವಿದ್ಯಾದಾನ ಅಂತ ಆಗ್ತದೆ, ಅದು ಒಂದು ಆದರ್ಶವಾದ ವಿದ್ಯಾದಾನ. ಈ ಗೋಪು ಇಷ್ಟು ಕೊಡಿ ಅಂತ ಹೇಳಿದ್ರೆ ಯಾರು ಪ್ರಶ್ನೆ ಮಾಡೋರು, ಅದನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ ಅಂತ. ಎಲ್ಲಿಂದ ಬಂತು ಇದು ಅಂದರೆ ಅದು ಯಾವುದೊಂದು ಪ್ರೇರಣೆ ಇದು ಅಂತ, ಅದು ವಿದ್ಯೆಗೆ ಕೊಟ್ಟ ಮರ್ಯಾದೆ ಅಂತ, ಅಷ್ಟು ದೊಡ್ಡದದು ಅಂತ. ಅದು ಮಾರಾಟಕ್ಕೆ ಇಡಬಾರ್ದು ಅದನ್ನು ಅಂತ. ರಾಮಕಥೆ ಮಾಡುವಾಗ ನಾವು ಎಲ್ಲಿಯೂ ರಾಮಕಥೆಗೆ ಇಷ್ಟು ಅಂತ ಹೇಳಿದ್ದಿಲ್ಲ ಅಂತ. ರಾಮಕಥೆ ತುಂಬ ಅದು ಒಂದು ಸತ್ರದ ಹಾಗೆ. ಅದು ಬಹು ವಿತ್ತ ಸಾಧ್ಯ, ಬಹುವಾಯಾಸ ಸಾಧ್ಯ, ಬಹು ಜನ ಸಾಧ್ಯ, ಬಹು ಧನ ಸಾಧ್ಯ, ಬಹು ಶ್ರಮ ಸಾಧ್ಯ, ಎಲ್ಲವೂ ಹೋದದು ಅಂತ. ಆದರೆ ಅದಕ್ಕಿಷ್ಟು ಹೀಗೆ ಅಂತ ಎಲ್ಲಿಯೋ ಹೇಳುವ ವ್ಯವಸ್ಥೆ ಇರಲಿಲ್ಲ. ಯಾಕೆಂದರೆ ಅದು ಮಾರಾಟದ ವಸ್ತು ಅಲ್ಲ ಅಂತ, ಅದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಆ ಭಾವ, ಆ ಗುರು ಶಿಷ್ಯ ಭಾವ, ಅದೇ ಈ ಸಂಗೀತ ಪರಂಪರೆಯನ್ನಾಗಲಿ ಭಾರತೀಯ ವಿದ್ಯೆಗಳ ಪರಂಪರೆಯನ್ನಾಗಲಿ ಉಳಿಸುವಂಥದ್ದು ಅಂತ, ಅದೇ ಉಳಿಸುವಂಥದ್ದು. ಆ ಭಾವದಲ್ಲಿ ನಡೆಯುವಷ್ಟು ಕಾಲ ಈ ವಿದ್ಯೆಗಳು ಉಳ್ಕೊಳ್ತೇವೆ. ಯಾವಾಗ ಇದು ಮಾರಾಟದ ಸರಕಾಗ್ತದೋ, ಯಾವಾಗ ಇದು ವ್ಯಾಪಾರಕ್ಕೆ ಹೋಗ್ತದೋ, ಅಲ್ಲಿಂದ ಮುಂದೆ ವಿದ್ಯೆಗೆ ಭವಿಷ್ಯ ಇಲ್ಲ.
ಯಾಕೆಂದರೆ ವಿದ್ಯಾಮಾತೆಯೇ ಹಿಂದೆ ಸರಿದು ಬಿಡ್ತಾಳೆ. ಇವರು ಯೋಗ್ಯರಲ್ಲ ಅಂತ ಅನಿಸ್ಬಿಡ್ತದೆ ಆಕೆ ಅಂತ. ಹಾಗಾಗಿ ಅವಳೇ ದೂರ ಆಗ್ತಾಳೆ. ಹಾಗೆ ನಾವು ತುಂಬ ಮನಸ್ಸು ತುಂಬಿ ಬಂತು ಆ ಮಾತುಗಳನ್ನು, ಕೊನೆಯ ಗೋಪಿಯನ ಮಾತುಗಳನ್ನು ಕೇಳಿದಾಗ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಇನ್ನೂ ಅನೇಕರು ಮಾತನಾಡಲಿಕ್ಕಿದ್ದಾರೆ. ನಾವು ಮಧ್ಯದಲ್ಲೇ ಮಾತನಾಡಿದ್ವಿ. ಯಾಕೆಂದರೆ ಈ ಕೊನೆಯಲ್ಲಿ ಮಾತಾಡಿದರೆ ಈ ಸಂಘಟಕರಿಗೆ ಬಹಳ ಕಷ್ಟ ಆಗ್ತದೆ. ಎಲ್ಲರ ಹತ್ರ ಹೋಗಿ ನೀವು ಬೇಗ ಮುಗಿಸಿ ಅಂತ ಹೇಳಬೇಕಾಗ್ತದೆ ಅಂತ. ಗುರುಗಳಿಗೆ ಹೋಗಬೇಕು ಅಂತ ನಮ್ಮ ಹೆಸರು ಬೇರೆ ಮಧ್ಯದಲ್ಲಿ ತಗೊಂಡು ನೀವು 3 ನಿಮಿಷದಲ್ಲಿ ಮಾತಾಡ್ತೀರಾ, 5 ನಿಮಿಷದಲ್ಲಿ ಮಾತಾಡ್ತೀರಾ ಅಂದರೆ ನಮಗೆ ಜೀವ ಸಂಕಟ ಅದು. ಹಾಗಾಗಿ ಇಂಥ ಕಾರ್ಯಕ್ರಮಗಳು ವಿರಾಮವಾಗಿ ನಡಿಬೇಕು, ಆರಾಮವಾಗಿ ನಡಿಬೇಕು. ಅದು ನಡೆಯುವಷ್ಟು ಹೊತ್ತು ನಡಿಬೇಕು, ತೃಪ್ತಿ ಆಗುವಷ್ಟು ಹೊತ್ತು ಕೂಡ ನಡಿಬೇಕು ಅನ್ನೋ ಕಾರಣಕ್ಕೆ ನಾವು ಮಧ್ಯದಲ್ಲಿ ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಬಂತು. ಆದರೆ ಈ ಸಭೆಯಲ್ಲಿ ನಾವು ಮಧ್ಯದಿಂದ ಒಂದು ವೇಳೆ ಹೋದರೂ ಕೂಡ ಈ ಗೋಪಿಯನ್ನು ಜೀವನದಲ್ಲಿ ನಾವು ಮಧ್ಯದಲ್ಲಿ ಎಲ್ಲೂ ಹೋಗೋದಿಲ್ಲ ಅನ್ನೋ ಮಾತನ್ನು ಈ ಸಮಯದಲ್ಲಿ ಹೇಳ್ತೇವೆ. ಕೊನೆಯವರೆಗೂ ಅದಕ್ಕೆ ಕೊನೆ ಅಂತ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ, ಒಂದು ಕೊನೆ ನಂತರ ಮತ್ತೊಂದು ಕೊನೆ ಇದ್ದರೂ ಅಲ್ಲಿವರೆಗೂ ಕೂಡ ನಾವು ನಿನ್ನ ಜೊತೆಯಲ್ಲಿದ್ದೇವೆ, ನಿನ್ನ ಕುಟುಂಬದ ಜೊತೆಯಲ್ಲಿ ನಾವಿದ್ದೇವೆ ಯಾವತ್ತೂ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿಂದ ಹೃದಯದ ಆಳದಿಂದ ಹೇಳಿ ಬಯಸ್ತೇವೆ. ಆಗಲಿ ಆ ಗೋಪುವಿನ ಆನಂದ, ಆ ಕಲೆಯ ಆನಂದ ಇನ್ನಷ್ಟು ಕಾಲ, ಬಹುದೀರ್ಘ ಕಾಲ ಸಮಾಜದ ಕಡೆಗೆ ಪಸರಿಸಲಿ. ಗುರುವಿಗೆ 93 ಈ ಶಿಷ್ಯ ಅದನ್ನು ದಾಟಿ ಹೋಗಬೇಕು. ಈ ತಾಲಮಾನ ಶತಮಾನ ಆಗಬೇಕು ಅಂತ ಅಷ್ಟು ಕಾಲ ಆ ನಾದ ಅನುರಣಿಸ್ಬೇಕು ಅಂತ. ಹಾಗೆ ಆ ತಾಲ ಗೋಪಾಲ ಅಕ್ಷರ ರೂಪ ಅದರದ್ದೇ, ಅದು ಈ ತಾಲದ್ದೇ ಒಂದು ಅಕ್ಷರ ರೂಪ. ತಾಲ ಮತ್ತು ಗೋಪಾಲರ ಸಂಬಂಧ ನಾವು ಅದನ್ನೇ ಹೇಳಿದ್ವಲ್ಲ, ಅವರಿಬ್ಬರು ಮಾತಾಡ್ಕೊಳ್ಳೋದು ಅಂತ. ತಬಲ ನುಡಿಸೋದು ಅಂದ್ರೆ ಏನು, ತಾಲ ಮತ್ತು ಗೋಪಾಲ ಮಾತಾಡ್ಕೊಳ್ಳೋದು ಅಂತ, ಅದರದ್ದೇ ಅಕ್ಷರ ರೂಪ ಅದು, ಆ ತಾಲ ಗೋಪಾಲ ಎನ್ನುವಂಥ ಒಂದು ಕೃತಿ. ಹಾಗಾಗಿ ಅದನ್ನು ಕೂಡ ಈ ಸಮಯದಲ್ಲಿ ಉಲ್ಲೇಖಿಸಿ ಈ ಆನಂದ ಶಾಶ್ವತವಾಗಲಿ, ಈ ಪರಂಪರೆ ಶಾಶ್ವತವಾಗಲಿ ಎಂಬುದಾಗಿ ಹಾರೈಸಿ ಗೋಪಿಗೂ ಆ ಕುಟುಂಬಕ್ಕೂ ಉತ್ತರೋತ್ತರ ಅಭಿವೃದ್ಧಿಯನ್ನು, ಶ್ರೇಯಸ್ಸನ್ನು ರಾಮ ಕೊಡಲಿ ಎಂಬುದಾಗಿ ಕೂಡ ಸಂಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.